ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಿಗ್ ಬಾಸ್ ಯಾವ ರೀತಿ ಬಂತು, ಇದರ ಮೂಲ ಏನು, ಒರಿಜಿನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ನಾವೇನ್ ಇವತ್ತು ಬಿಗ್ ಬಾಸ್ ನ ಟಿವಿಯಲ್ಲಿ ನೋಡ್ತೀವಿ, ಇದ್ರ ಮೂಲ ಬಂದ್ಬಿಟ್ಟು ಡಚ್ ರಿಯಾಲಿಟಿ ಶೋ ಬಿಗ್ ಬ್ರದರ್ ಅಂತ. ಇದನ್ನ 1999ರಲ್ಲಿ ಜಾನ್ ಡಿ ಮೋಲ್ ಜೂನಿಯರ್ ಎಂಡಿ ಮೋಲ್ ಅನ್ನೋರು ಇದನ್ನ ಶುರು ಮಾಡ್ತಾರೆ. ನಂತರದ ದಿನಗಳಲ್ಲಿ ಇದು ಬಿಗ್ ಬ್ರದರ್ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಹೆಸರನ್ನ ಪಡ್ಕೊಳ್ಳುತ್ತೆ. ನಮ್ಮ ಕನ್ನಡಕ್ಕೆ ಬಂದಾಗ ಇದು ಬಿಗ್ ಬಾಸ್ ಅನ್ನ ಹೆಸರನ್ನ ಪಡ್ಕೊಂಡಿರುತ್ತೆ. 1999ರಲ್ಲಿ ನೆದರ್ಲ್ಯಾಂಡ್ ಕಂಟ್ರಿಯಲ್ಲಿ ಮೊದಲನೇದಾಗಿ ಶುರು ಮಾಡ್ತಾರೆ ಬಿಗ್ ಬ್ರದರ್ ಅಂತ. ಅವರು ಶುರು ಮಾಡಿದಾಗ ಟೋಟಲ್ 12 ಕಂಟೆಸ್ಟೆಂಟ್ಸ್ ಇರ್ತಾರೆ. ಅದರಲ್ಲಿ 106 ದಿನಗಳು ಆ ಶೋ ನಡೆಯುತ್ತೆ. ಇದು ಡಚ್ ರಿಯಾಲಿಟಿ ಶೋ. ಇದು ನೆದರ್ಲ್ಯಾಂಡ್ ಅಂತ ಕಂಟ್ರಿ, ಅಲ್ಲಿ ಇದನ್ನ ಫಸ್ಟ್ ಶುರು ಮಾಡಲಾಗುತ್ತೆ 1999ರಲ್ಲಿ. ಅಲ್ಲಿ ಕೂಡ ಸೇಮ್ ಇದೇ ರೂಲ್ಸ್ ಇರುತ್ತೆ. ಯಾವ ತರ ಅಂದ್ರೆ, ಯಾವುದೇ ಕಂಟೆಸ್ಟೆಂಟ್ಸ್ ಆಗ್ಲಿ ಮನೆ ಒಳಗಡೆ ಹೋಗ್ಬೇಕಾದ್ರೆ ಅವರ ಬಟ್ಟೆ ಬಿಟ್ಟು ಬೇರೆ ಯಾವುದೇ ತರಹದ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಫೋನ್ ಆಗಿರ್ಬೋದು, ಇದನ್ನ ಯಾವುದೇ ರೀತಿಯ ಲ್ಯಾಪ್ಟಾಪ್ ಆಗಿರ್ಬೋದು, ಯಾವ್ದನ್ನು ಕ್ಯಾರಿ ಮಾಡುವಂತ ರೂಲ್ಸ್ ಅಲ್ಲಿ ಅಲೋ ಆಗಲ್ಲ. ಮತ್ತೆ ಅಲ್ಲಿ ಸೇಮ್ ಅಲ್ಲಿ ಕೂಡ ಇದು ಸ್ಟಾರ್ಟ್ ಆದಾಗ ಪಬ್ಲಿಕ್ ವೋಟ್ ಮಾಡುತ್ತೆ ಅವ್ರನ್ನ ಯಾರ ಮನೇಲಿ ಇರ್ಬೇಕು ಮತ್ತೆ ಯಾರ ಮನೇಲಿ ಇರಬಾರ್ದು ಅನ್ನೋದನ್ನ ನಾಮಿನೇಷನ್ ಮಾಡೋದಕ್ಕೂ ನಾವು ಇವತ್ತೇನ್ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ, ಸೇಮ್ ಅಲ್ಲಿ ಕೂಡ ಅದೇ ತರ ಶುರುವಾಗಿರುತ್ತೆ. ಅದನ್ನೇ ಎಲ್ಲಾ ಕಡೆ ಕಾಪಿ ಮಾಡಿ ಮಾಡಿ ಇವತ್ತು ನಾವೇನ್ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದೀವಿ, ಇವತ್ತು ಕೂಡ ಅದೇ ನಡ್ಕೊಂಡ್ ಬಂದಿದೆ. ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಹೆಸರನ್ನ ಕೊಡ್ತಾ ಬಿಗ್ ಬಾಸ್ ನ ಶುರು ಮಾಡ್ತಾರೆ. ನೀವು ನೋಡ್ಬೋದು, ಅಮೆರಿಕದಲ್ಲಿ ಬಿಗ್ ಬ್ರದರ್ ಅಮೆರಿಕಾ, ಬ್ರೆಜಿಲ್ ಅಲ್ಲಿ ಬಿಗ್ ಬ್ರದರ್ ಬ್ರೆಜಿಲ್, ಬಿಗ್ ಬ್ರದರ್ ವಿಐಪಿ ಆರ್ ಬಿಗ್ ಬ್ರದರ್ ಸೆಲೆಬ್ರಿಟೀಸ್ ಅಂತಾನು ಕರೀತಾರೆ. ರಷ್ಯಾದಲ್ಲಿ ಬಾಲ್ ಶೇಬ್ರಾಟೋ, ಆಸ್ಟ್ರೇಲಿಯಾದಲ್ಲಿ ಬಿಗ್ ಬ್ರದರ್ ವಿಐಪಿ, ಅರ್ಜೆಂಟೈನಾ, ಕೊಲಂಬಿಯಾ, ಸ್ಪೇನು, ಮೆಕ್ಸಿಕೋ ಇಲ್ಲಿ ಗ್ರ್ಯಾನ್ ಹರ್ಮೆನೋ, ಫ್ರೆಂಚ್, ಕೆನಡಾ ಇಲ್ಲೆಲ್ಲ ಲಾಫ್ ಸ್ಟೋರಿ ಅಥವಾ ಬಿಗ್ ಬ್ರದರ್ ಸೆಲೆಬ್ರಿಟೀಸ್ ಅಂತ ಕರೀತಾರೆ. ಮಿಡಲ್ ಈಸ್ಟ್ ಅಥವಾ ಅರಬ್ ಕಂಟ್ರಿಗಳಲ್ಲಿ ಇದನ್ನ ಬಿಗ್ ಬ್ರದರ್ ಅಥವಾ ದ ಬಾಸ್ ಅಂತ ಕರೀತಾರೆ. ಬಿಗ್ ಬ್ರದರ್ ದ ಬಾಸ್ ಅಂತ ಕರೀತಾರೆ. ಇವ್ರೇನು ಒಳಗಡೆ ಹೋಗ್ತಾರೆ, ಇವರು ಕಂಪ್ಲೀಟ್ ಆಗಿ ಹೊರಗಡೆ ಪ್ರಪಂಚದಿಂದ ಕಟ್ ಆಫ್ ಆಗಿರ್ತಾರೆ. 100 ಡೇಸ್ ಇವ್ರೇನು ಹೋಗ್ತಾರೆ. ಒಂದೊಂದು ಕಂಟ್ರಿ ಡೇಸ್ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಆಲ್ಮೋಸ್ಟ್ 100 ದಿನ ಅಂತಾನೆ ನಾವು ಅನ್ಕೊಳ್ಳೋಣ. ಅವರು ಒಳಗಡೆ ಹೋದ್ಮೇಲೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಕನೆಕ್ಟ್ ಇರೋದಿಲ್ಲ ಹೊರಗಡೆ ಪ್ರಪಂಚದಿಂದ. ಇವರು ಬಟ್ ಇವ್ರನ್ನ 24x7 ಒಂದು ಲೈವ್ ಕ್ಯಾಮ್ರಾದಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ ನಮ್ಗೆ, ಹೊರಗಡೆ ಇರೋ ವೀಕ್ಷಕರಿಗೆ. ಇದನ್ನ ಎಂಡಿಮೋಲ್ ಅನ್ನೋ ಒಂದು ಕಂಪನಿ ಇದನ್ನ ಬಿಗ್ ಬಾಸ್ ಏನಿದೆ ಅಥವಾ ಬಿಗ್ ಬ್ರದರ್ ಅನ್ನೋದು ಏನಿದೆ, ಇದನ್ನ ಅವರು ರೈಟ್ಸ್ ಅನ್ನ ಹೊಂದಿರ್ತಾರೆ. ಅವ್ರ ಮುಖಾಂತರನೇ ಇಡೀ ಪ್ರಪಂಚದಲ್ಲಿ ಏನೇನ್ ಇವತ್ತು ಬಿಗ್ ಬ್ರದರ್ ಅಥವಾ ಬಿಗ್ ಬಾಸ್, ಬಿಗ್ ಸೆಲೆಬ್ರಿಟಿ ಅಂತ ಏನ್ ನಡೀತಾ ಇದೆ ಅದ್ರ ಫುಲ್ ರೈಟ್ಸ್ ಎಂಡಿಮೋಲ್ ಕಂಪನಿ ಹತ್ರ ಇರುತ್ತೆ. ಅದಲ್ದೇನೆ ಸ್ಪೆಷಲ್ ಎಡಿಷನ್ ಅಂತ ಕೂಡ ಮಾಡ್ತಾರೆ, ಬಿಗ್ ಬ್ರದರ್ ವಿಐಪಿ ಅಥವಾ ಬಿಗ್ ಬ್ರದರ್ ಸೆಲೆಬ್ರಿಟೀಸ್ ಅಂತ. ಅಂದ್ರೆ ಬಿಗ್ ಬ್ರದರ್ ವಿಐಪಿ ಅಥವಾ ಬಿಗ್ ಬ್ರದರ್ ಸೆಲೆಬ್ರಿಟೀಸ್ ಅಲ್ಲಿ ಫುಲ್ ಆಕ್ಟರ್ಸ್, ಸೆಲೆಬ್ರಿಟೀಸ್ ಅಂದ್ರೆ ಇಂಟರ್ನ್ಯಾಷನಲಿ ಸೆಲೆಬ್ರಿಟೀಸ್ ಯಾರ್ಯಾರು ಇರ್ತಾರೆ ಅಂತವರಿಗೆ ಮಾತ್ರ ಸ್ಪೆಷಲ್ ಎಡಿಷನ್ ಆಗಿ ಬಿಗ್ ಬ್ರದರ್ ನ ಶೋನ ನಡೆಸ್ತಾರೆ. ಅದರಲ್ಲಿ ನಮ್ಮ ಇಂಡಿಯಾದಿಂದನೂ ಸಹ ಶಿಲ್ಪಾ ಶೆಟ್ಟಿ ಅವರು 2007 ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ವರ್ಷದಲ್ಲಿ ಅವರು ವಿನ್ನರ್ ಕೂಡ ಆಗಿರ್ತಾರೆ. ಇವ್ರೊಬ್ಬರೇ ಒಬ್ರು ನಮ್ಮ ಇಂಡಿಯಾದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಗ್ ಬ್ರದರ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರ್ತಕ್ಕಂಥವ್ರು. ಪಾಕಿಸ್ತಾನದಲ್ಲಿ ನೋಡೋದಾದ್ರೆ ತಮಾಷಾ ಅನ್ನೋ ಹೆಸರಿಂದ ಬಿಗ್ ಬಾಸ್ ನ ನಡೆಸ್ತಾರೆ. ನಮ್ಮ ಕನ್ನಡದಲ್ಲಿ ನೋಡೋದಾದ್ರೆ ನಮ್ಮ ಬಿಗ್ ಬಾಸ್ ಇರೋದು ಜಾಲಿವುಡ್ ಸ್ಟುಡಿಯೋ ಅಂತ ಅದರ ಹೆಸರು. ಅದು ಬಿಡ್ದಿಯಲ್ಲಿ ಇರ್ತಕ್ಕಂಥದ್ದು. ನಮ್ಮ ಇಂಡಿಯಾದಲ್ಲಿ ಹಿಂದಿ ಬಿಗ್ ಬಾಸ್ ಏನಿದೆ ಅದು ಆಲ್ರೆಡಿ 19 ಸೀಸನ್ ಕಂಪ್ಲೀಟ್ ಆಗಿದೆ. ಕನ್ನಡದ್ದು 11 ಸೀಸನ್ ಕಂಪ್ಲೀಟ್ ಆಗಿ 12ನೇ ಸೀಸನ್ ರನ್ನಿಂಗ್ ಅಲ್ಲಿ ಇದೆ. ತಮಿಳ್ ಮತ್ತೆ ತೆಲುಗು 8 ಸೀಸನ್ ಕಂಪ್ಲೀಟ್ ಆಗಿದೆ, ಮತ್ತೆ 9ನೇ ಸೀಸನ್ ರನ್ನಿಂಗ್ ಅಲ್ಲಿ ಇದೆ. ಮಲಯಾಳಂನಲ್ಲಿ 7 ಸೀಸನ್ ಕಂಪ್ಲೀಟ್ ಆಗಿದೆ, ಮರಾಠಿಯಲ್ಲಿ 5, ಬಂಗಾಳಿಯಲ್ಲಿ 2 ಸೀಸನ್ ಕಂಪ್ಲೀಟ್ ಆಗಿದೆ. ಯಾಕಪ್ಪ ಈ ಬಿಗ್ ಬಾಸ್ ನ ಇದೇ ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಇದನ್ನ ನಡ್ಸ್ಕೊಡ್ತಾರೆ ಅಂದ್ರೆ, ಈ ಟೈಮ್ ಅಲ್ಲಿ ತುಂಬಾನೇ ಫೆಸ್ಟಿವಲ್ಸ್ ಇರೋ ಕಾರಣದಿಂದಾಗಿ ಇವರು ಇದೇ ಟೈಮ್ ಅಲ್ಲಿ ಬಿಗ್ ಬಾಸ್ ನ ನಡೆಸ್ತಾರೆ. ಯಾಕಂದ್ರೆ ಇವರಿಗೆ ಒಂದು ನಮ್ಮ ಪ್ರಾಡಕ್ಟ್ಸ್ ಆಗಿರ್ಬೋದು, ಇನ್ನೊಂದು ಅಡ್ವರ್ಟೈಸ್ ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ಮತ್ತೆ ಅವ್ರ ಸೇಲ್ಸ್ ಗೆ ತುಂಬಾ ಪ್ರಾಫಿಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇದನ್ನ ಈ ಟೈಮ್ ಅಲ್ಲಿ ನಡೆಸ್ತಾರೆ. ಯಾರಾದ್ರೂ ಬಿಗ್ ಬಾಸ್ ಮಧ್ಯದಲ್ಲಿ ತಾನಾಗೆ ತಾವು ಹೋಗುವಂತಿಲ್ಲ. ಅದು ಬಿಗ್ ಬಾಸ್ ಮತ್ತೆ ಕಂಟೆಸ್ಟೆಂಟ್ ಗಳ ಮಧ್ಯೆ ನಡೆಯುವಂತ ಒಂದು ಕಾಂಟ್ರಾಕ್ಟ್. ಅಕಸ್ಮಾತ್ ಯಾರಾದ್ರೂ ಹೋಗ್ಬೇಕು ಅಂದ್ರೆ ಹೌದು, ಅದಕ್ಕೂ ಕೂಡ ಪೆನಾಲ್ಟಿ ಅಂತ ಇರುತ್ತೆ. 2 ಕೋಟಿ 5 ಕೋಟಿ ಅಂತೆಲ್ಲ ಪೆನಾಲ್ಟಿ ಇದೆ. ನಮ್ಮ ಕನ್ನಡ ಬಿಗ್ ಬಾಸ್ ಗೆ ಬಂದ್ರೆ ರಫ್ಲಿ ಒಂದು 2 ಕೋಟಿ ಪೆನಾಲ್ಟಿ ಇದೆ. ಯಾರಾದ್ರೂ ಬಿಗ್ ಬಾಸ್ ನ ಬಿಟ್ಟು ಹೋಗ್ಬೇಕು ಅಂದ್ರೆ 2 ಕೋಟಿ ಪೆನಾಲ್ಟಿ ಕಟ್ಟಿ ಹೋಗ್ಬೇಕು. ಅದು ಬಿಟ್ಟು ಎವಿಕ್ಷನ್ ಅಂತ ಏನಿದೆ, ಒಂದು ಜನಗಳ ವೋಟ್ ಮುಖಾಂತರ ಒಂದು ಎವಿಕ್ಟ್ ಆಗೋದಿದೆ, ಇನ್ನೊಂದು ಫಿಸಿಕಲ್ ವಯೋಲೆನ್ಸ್ ಅಂತ ಏನಿದೆ ಅದ್ರ ಮುಖಾಂತರ. ಆ ತರ ತುಂಬಾ ಜನ ತುಂಬಾ ಸೀಸನ್ ಅಲ್ಲಿ ಹೋಗಿರ್ತಾರೆ. ಅದರಲ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಆ ತರ ಹೋಗಿರ್ತಕ್ಕಂತ ವ್ಯಕ್ತಿಗಳು ಯಾರ್ಯಾರು ಅಂದ್ರೆ, ಫಿಸಿಕಲ್ ವಯೋಲೆನ್ಸ್ ಇಂದ ಮನೆಯಿಂದ
ಹೊರಗೆ ಹೋಗಿರುವಂತಹ ಕಂಟೆಸ್ಟೆಂಟ್ ಯಾರಂದ್ರೆ ನಮ್ಮ ಕನ್ನಡದಲ್ಲಿ ಹೇಳೋದಾದ್ರೆ ಮೊದಲು ಹೋಗಿದ್ದು ಹುಚ್ಚ ವೆಂಕಟ್ ಅವರು. ಸೀಸನ್ 3 ರವಿ ಮೂರೂರ್ ಅಂತ ಅವ್ರ ಮೇಲೆ ಹಲ್ಲೆನ ಮಾಡಿ ಹೊರಗೆ ಹೋಗ್ತಾರೆ. ಮತ್ತೆ ಸೀಸನ್ 5 ಅಲ್ಲಿ ಸಂಯುಕ್ತ ಹೆಗ್ಡೆ, ಸಮೀರ್ ಆಚಾರ್ಯ ಅವ್ರ ಮೇಲೆ ಫಿಸಿಕಲ್ ವೈಲೆನ್ಸ್ ಆಗಿ ಅವರು ಹೊರಗಡೆ ಉಳಿತಾರೆ. ಮತ್ತೆ ಹೋದ್ ಸೀಸನ್ 11ರಲ್ಲಿ ಜಗದೀಶ್ ಮತ್ತೆ ರಂಜಿತ್ ಅವರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಸೀಸನ್ 5 ಮತ್ತೆ ಸೀಸನ್ 6 ಕಾಮನ್ ಮ್ಯಾನ್ ಕೂಡ ಆಡಿಷನ್ ಮಾಡಿ ಬಿಗ್ ಬಾಸ್ ತನ್ನ ಕಂಟೆಸ್ಟೆಂಟ್ ಗಳನ್ನಾಗಿ ಮನೆ ಒಳಗಡೆ ಕಳಿಸಿತ್ತು. ಅದ್ರಲ್ಲಿ ಗೆದ್ದಿದ್ದು ಕೂಡ ನೀವು ನೋಡಬಹುದು. ಸೀಸನ್ 6 ಅಲ್ಲಿ ಶಶಿಕುಮಾರ್ ಅನ್ನೋ ಒಬ್ರು ಫಾರ್ಮರ್ ಗೆದ್ದಿರ್ತಾರೆ. ಅವರು ಕಾಮನ್ ಮ್ಯಾನ್, ಅವ್ರಿಗೆ ಯಾವುದೇ ರೀತಿಯಾದಂತಹ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಅವ್ರು ಸೀಸನ್ 6 ನ ವಿನ್ನರ್ ಆಗಿರ್ತಾರೆ. ಸೀಸನ್ 5 2011 ಹಿಂದಿ ಬಿಗ್ ಬಾಸ್ ಅಲ್ಲಿ ಸೋನಿಕಾ ಅಂತ ಒಂದು ಕಂಟೆಸ್ಟೆಂಟ್ ಇರ್ತಾರೆ. ಅವರು ಆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗಿರ್ತಾರೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋದಾಗ ಅವ್ರಿಗೆ ಆಲ್ಮೋಸ್ಟ್ 6 ಮಂತ್ಸ್ ಪ್ರೆಗ್ನೆಂಟ್ ಇರ್ತಾರೆ. ಅಂತ ವ್ಯಕ್ತಿ ಕೂಡ ಹಿಂದಿ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಕೆಲವು ದಿನಗಳ ನಂತರ ಅಟ್ಮಾಸ್ಫಿಯರ್ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅವ್ರು ಮತ್ತೆ ಮನೆಯಿಂದ ಹೊರಗಡೆ ಬರ್ಬೇಕಾಗತ್ತೆ. ಇದೆಲ್ಲ ನೋಡೋದಾದ್ರೆ ನಮ್ಮ ಬಿಗ್ ಬಾಸ್ ಇವಾಗ ಏನ್ ನಡೀತಾ ಇದೆ, ಕಿಚ್ಚ ಸುದೀಪ್ ಸರ್ ಏನ್ ನಡ್ಸ್ಕೊಡ್ತಾ ಇದಾರೆ, ಅವ್ರಿಗೆ ಒಂದು ಸೀಸನ್ಗೆ ನಾನು ರಫ್ ಆಗಿ ಹೇಳ್ತೀನಿ ಇದ್ರೆ ಅವ್ರಿಗೆ ಸುಮಾರು ಒಂದು 12 ಕೋಟಿ ಚಾರ್ಜ್ ಮಾಡ್ತಾರೆ ಒಂದು ಸೀಸನ್ ನ ನಡ್ಸ್ಕೊಡೋದಿಕ್ಕೆ. ಮತ್ತೆ ಅಲ್ಲಿರೋ ಪಾರ್ಟಿಸಿಪೆಂಟ್ ಗೆ ವಾರಕ್ಕೆ ಅವ್ರಿಗೆ ಇಷ್ಟು ಸಂಭಾವನೆ ಅಂತ ಅವ್ರಿಗೆ ಸಿಗುತ್ತೆ. ಅದು ಎಲ್ಲೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ರಫ್ಲಿ ಅಂತ ನಾವು ತಗೊಂಡ್ರೆ 50,000ದಿಂದ 2 ಲಕ್ಷದವರೆಗೆ ಅವ್ರಿಗೆ ಸಂಭಾವನೆ ಇರುತ್ತೆ. ಇವಾಗ 2025 ಅಲ್ಲಿ ನಾವೆಲ್ಲ ನೋಡೋದಾದ್ರೆ ಟ್ರೈಟರ್ ಅಂತ ಒಂದು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಒಂದು ರಿಯಾಲಿಟಿ ಶೋ ನಡೀತಾ ಇದೆ. ಅದು ಆಕ್ಚುಲ್ ಆಗಿ ಬೆಸ್ಟ್ ರಿಯಾಲಿಟಿ ಶೋ ಅವಾರ್ಡ್ ಅನ್ನ ಗೆದ್ದಿದೆ. ಇದು ನಾನು ನಿಮ್ಗೆಲ್ಲ ತಿಳಿಸ್ಕೊಟ್ಟಂತಹ ಬಿಗ್ ಬಾಸ್ ನ ವಿಚಾರ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.